ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ರೆಡ್ ವೈನ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ನಾವು ವೈನು ಅಂತಂದರೆ ಹೊರಗಡೆ ಪರ್ಚೇಸ್ ಮಾಡ್ತಾ ಇರ್ತೀವಿ. ಮನೇಲಿ ಹೇಗೆ ಹೆಲ್ದಿಯಾಗಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಗ್ರೇಪ್ಸು, ಇದು ಬ್ಲ್ಯಾಕ್ ಗ್ರೇಪ್ಸ್ ಆಲ್ಮೋಸ್ಟ್ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಆಮೇಲೆ ನಾವು ಹೈವೇಗಳಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ 100 ರೂಪಿಗೆ ಒಂದು ಬಾಸ್ಕೆಟ್ ಥರ ಸೇಲ್ ಮಾಡ್ತಾ ಇರ್ತಾರೆ. ಸೊ ಇದು ತುಂಬ ಚೀಪಾಗಿ ಸಿಗೋವಂಥ ಗ್ರೇಪ್ಸು. ನಾನು ಕೂಡ ಹೈವೇಲಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಈ ಗ್ರೇಪ್ಸ್ ಸಿಕ್ಕಿದರೆ ನಾನು ಪರ್ಚೇಸ್ ಮಾಡೇ ಮಾಡ್ತೀನಿ. ಇದು ಒಂದು ಬುಟ್ಟಿ 100 ರೂಪಿ. ಸೊ ತುಂಬ ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ. ನಾನು 2 ಬುಟ್ಟಿ ತೊಗೊಂಬಂದೆ ಬಿಕಾಸ್ ವೈನ್ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡು. ಅದನ್ನು ತಂದಮೇಲೆ ಹಣ್ಣಂತೂ ತುಂಬ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಹಾಳಾಗಿರಲ್ಲ. ಸೊ ನಾವು ಹಣ್ಣನ್ನು ನೀಟಾಗಿ ಎಲ್ಲನೂ ಬಿಡಿಸ್ಕೊಂಡು ನೀಟಾಗಿ ಹಣ್ಣೆಲ್ಲನೂ ಕ್ಲೀನ್ ಮಾಡಾದಮೇಲೆ ನೀರಲ್ಲಿ ವಾಶ್ ಮಾಡಬೇಕು. ಒಂದು 10 ಮಿನಿಟ್ಸು ಸಾಲ್ಟ್ ಹಾಕಿಬಿಟ್ಟು ನೆನೆ ಹಾಕ್ಬಿಟ್ಟು ಆಮೇಲೆ ವಾಶ್ ಮಾಡಬೇಕು. ವಾಶ್ ಮಾಡಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಹಣ್ಣನ್ನು ನಾವು ನೀವು ಯಾವುದ್ರಲ್ಲಿ ವೈನ್ ಮಾಡ್ತೀರಾ ಅದರಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಮಡಕೆಲಾಗಿರ್ಬೋದು, ಅಂದರೆ ಗಾಳಿ ಹೋಗದೇ ಇರೋ ಥರ ಟೈಟಾಗಿರೋ ಕ್ಯಾಪ್ ಇರಬೇಕು. ಅಂತಹ ನೀವು ಡಬ್ಬಕ್ಕೆ ಅಥವಾ ಬಾಕ್ಸ್ಗೆ ಹಾಕಿಡಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ದು ಡಬ್ಬ ತೊಗೊಂಡಿದ್ದೀನಿ ಬಿಕಾಸ್ ಇದರಲ್ಲಿ ಅಷ್ಟು ಹಣ್ಣು ಹಿಡಿಯುತ್ತೆ, ಕ್ವಾಂಟಿಟಿ ಅಷ್ಟಿದೆ. ಸೊ ಹಾಗಾಗಿ ಈ ಸೈಜ್ ತೊಗೊಂಡಿದ್ದೀನಿ. ಅದೆಲ್ಲ ಆದಮೇಲೆ ಚೆನ್ನಾಗಿ ನಾವೇನು ಮಾಡಬೇಕಂದ್ರೆ ಹಣ್ಣನ್ನು ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಹಣ್ಣನ್ನು ಒಂದೇ ಟೈಮ್ ಕಲಿಸ್ಬೇಕು ಅಂತ ಏನಿಲ್ಲ, ಬಿಕಾಸ್ ಡೈಲಿ ನಾವು ಓಪನ್ ಮಾಡಿ ಅದನ್ನು ಕಲಿಸ್ತಾ ಬರ್ತಾ ಇರಬೇಕು. ಸೊ ಹಾಗಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಒಂದು ಫಸ್ಟ್ ಡೇ ನೀಟಾಗಿ ಕಲಸಿಟ್ಬಿಡಬೇಕು. ಆ ಕಲಿಸಿದಾಗ ಅದೇನಾಗುತ್ತೆ ಅಂತಂದರೆ ಅದರಲ್ಲಿ ಜ್ಯೂಸು ಬರುತ್ತೆ. ನೀರೇನು ಆ್ಯಡ್ ಮಾಡಬಾರ್ದು. ಆ್ಯಕ್ಚುಲಿ ಇದಕ್ಕೆ ನೀರು ಕೂಡ ಆ್ಯಡ್ ಮಾಡ್ತಾರೆ. ನಾನು ಯಾವುದೇ ರೀತಿಯಾದ ನೀರು ಆ್ಯಡ್ ಮಾಡಲ್ಲ ಇದಕ್ಕೆ. ಅದು ಈಗ ನೋಡಿ ಈ ಥರ ಕಲಿಸ್ಬೇಕು, ಚೆನ್ನಾಗಿ ಕೈಯಿಂದನೇ ಕಲಿಸ್ಬೇಕು. ಕಲಸಾದ್ಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಮತ್ತು ನೆಕ್ಸ್ಟ್ ಡೇ ಮತ್ತು ಈಗ ನಾವೆಲ್ಲ ಹಣ್ಣು ಕಲಸೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಮತ್ತೆ ಡೈಲಿ ಇದೇ ರೊಟೀನು. ಡೈಲಿ ಅದನ್ನು ಕ್ಯಾಪ್ ಓಪನ್ ಮಾಡಬೇಕು, ಕಲಿಸ್ಬೇಕು, ಮತ್ತೆ ಇಡಬೇಕು. ಇದೇ ಥರ ನಾವು ಒಂದು 30 ದಿನ ಮಾಡಬೇಕು. ನಾನೊಂದು 30 ಅಥವಾ 40 ಹಿಂಗೆ ಇಡ್ತಾರೆ. ಸೊ ನಾನು 30 ದಿನ ಇಡ್ತೀನಿ. ಇದ್ರ ಜೊತೆಗೆ ಒಂದು 2 ಸ್ಪೂನ್ ಗೋಧಿ ಹಾಕಬೇಕು ಮತ್ತು ಶುಗರ್ ಹಾಕಬೇಕು. ನಾನಿಲ್ಲಿ ಶುಗರ್ ಹಾಕಲ್ಲ, ಗೋಧಿ ಹಾಕ್ತೀನಿ. ಗೋಧಿ ಹಾಕಿದಾಗ ಸ್ವಲ್ಪ ಅದು ಸ್ಟ್ರಾಂಗ್ ಆಗುತ್ತೆ ವೈನು. ಸೊ ಹಾಗಾಗಿ ಒಂದು 2 ಸ್ಪೂನ್ ಗೋಧಿ ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ನೋಡ್ಬೋದು 30 ದಿನ ಆದಮೇಲೆ ಈ ಥರ ಎಲ್ಲನೂ ಸೋಸ್ಕೊಬೇಕು, ಬಟ್ಟೆಲಿ ಸೋಸಬೇಕು. ಆವಾಗ ಕರೆಕ್ಟಾಗಿ ನಮಗೆ ಫಿಲ್ಟ್ರ್ ಆಗುತ್ತೆ. ಅದಾದಮೇಲೆ ಯಾವುದಾದ್ರೂ ಒಂದು ಗಾಜಿನ ಬಾಟಲ್ಗೆ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಬೇಕು. ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ, ನಾವು ಹೊರ್ಗಡೆನೂ ಕೂಡ ಇಡ್ಬೋದು. ಬಟ್ ಗಾಳಿ ಆಡಬಾರ್ದು, ಆ ಥರ ಇದು ಮಾಡ್ಕೊಬೇಕು. ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ.